ಅಂತ ಹೇಳಿದ್ರೆ ಆ ಉತ್ಸವವನ್ನು ಯಾಕೆ ಮಾಡುವುದು ಅಂತ ದೇವರಿಗೆ ಆ ದೇವರಿಗೆ ಯಾಕೆ ಈ ಉತ್ಸವವನ್ನು ಮಾಡಬೇಕು ಅಂತಂದರೆ ನಮ್ಮ ಹೃದಯದಲ್ಲಿರುವಂತಹ ಮಕ್ಕಳ ತಂದೆ ತಾಯಿ ಮಕ್ಕಳ ಹೃದಯದಲ್ಲಿ ಭಗವಂತನನ್ನು ಕಾಣ್ತಾರೆ, ಮಕ್ಕಳು ತಂದೆ ತಾಯಿ ಭಗವಂತನನ್ನು ಕಾಣ್ತಾರೆ ಉತ್ಸವವನ್ನು ಮಾಡಿದ್ದೇವೆ. ಆ ಉತ್ಸವದಿಂದಾಗಿ ನಮ್ಮ ಒಳಗಿರುವಂತಹ ಭಗವಂತ ಸಂತುಷ್ಟನಾಗಿ ಈ ಶರೀರದಲ್ಲಿರುವಂತಹ ಭಗವಂತ ಸಂತುಷ್ಟನಾಗಿ ಆ ಧರ್ಮಾಂಗವನ್ನು ಸುಲಗ್ನವಾಗಿ ಸುಲಲಿತವಾಗಿ ನೆರವೇರಿಸಿಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಆ ಸ್ವಾಮಿ ಅನಂತರ ಆಶೀರ್ವಾದ ಅದೇ ರೀತಿಯಾಗಿ ಉಭಯಪುರದವರು ಸೇರಿ ಧರ್ಮದ ಪ್ರಾರಂಭ ಭಾಗದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಕಾಶಿ ಅಂದರೆ ನಾವು ಉಪನಯನ ಸಂಸ್ಕಾರ ಚೌಲ ಸಂಸ್ಕಾರಗಳನ್ನೆಲ್ಲ ಮಾಡಿಕೊಂಡು 7ನೇ ವರ್ಷಕ್ಕೆ ನಾವು ಕಾಶಿಗೆ ಹೋಗಿ ಆ ವಿದ್ಯಾಭ್ಯಾಸವನ್ನು ಕಲಿಬೇಕು. ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲ, ಯಾಕೆಂದರೆ ಇಲ್ಲೇ ನಮಗೆ ಆ ವಿದ್ಯಾಭ್ಯಾಸ ಶಿಕ್ಷಣಗಳು ಸಿಗ್ತದೆ. ಆ ಧರ್ಮಾಂತರವನ್ನು ಮಾಡಲಿಕ್ಕೋಸ್ಕರ ಆ ಉತ್ಸವ ಅಂತ ಹೇಳಿದ್ರೆ ಆ ಉತ್ಸವವನ್ನು ಯಾಕೆ ಮಾಡುವುದು ಅಂತ ದೇವರಿಗೆ ಆ ದೇವರಿಗೆ ಯಾಕೆ ಈ ಉತ್ಸವವನ್ನು ಮಾಡಬೇಕು ಅಂತಂದರೆ ನಮ್ಮ ಹೃದಯದಲ್ಲಿರುವಂತಹ ಮಕ್ಕಳ ತಂದೆ ತಾಯಿ ಮಕ್ಕಳ ಹೃದಯದಲ್ಲಿ ಭಗವಂತನನ್ನು ಕಾಣ್ತಾರೆ, ಮಕ್ಕಳು ತಂದೆ ತಾಯಿ ಭಗವಂತನನ್ನು ಕಾಣ್ತಾರೆ ಉತ್ಸವವನ್ನು ಮಾಡಿದ್ದೇವೆ. ಆ ಉತ್ಸವದಿಂದಾಗಿ ನಮ್ಮ ಒಳಗಿರುವಂತಹ ಭಗವಂತ ಸಂತುಷ್ಟನಾಗಿ ಈ ಶರೀರದಲ್ಲಿರುವಂತಹ ಭಗವಂತ ಸಂತುಷ್ಟನಾಗಿ ಆ ಧರ್ಮಾಂಗವನ್ನು ಸುಲಗ್ನವಾಗಿ ಸುಲಲಿತವಾಗಿ ನೆರವೇರಿಸಿಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಆ ಸ್ವಾಮಿ